ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ನೀವು ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸಿ ಇವತ್ತೊಂದು ರಂಗೋಲಿನ ಶುರು ಮಾಡೋಕ್ಕೆ ರೆಡಿ ಆಗೋಣ. ಇವತ್ತೊಂದು 15 to 8. ಇದು ತುಂಬಾ ಚೆನ್ನಾಗಿದೆ. ಬಣ್ಣಗಳು ಹಾಕ್ಬಿಟ್ರಂತೂ ತುಂಬಾ ಹಬ್ಬಗಳ ದಿನ ಬಿಡೋದಕ್ಕೆ ಸೂಕ್ತ. ಹಾಗಾದರೆ ಶುರು ಮಾಡೋಣ.
ಇವತ್ತಿನ ರಂಗೋಲಿ ಡಿಸೈನು ಮುಗೀತು. ಹೇಗೆ ಕಾಣಿಸ್ತಾ ಇದೆ, ಇದು ಕಳಸ ಅಂತಲೂ ಹೇಳ್ಬೋದು ಅಥವಾ ಹೂವು ಅಂತಲೂ ಹೇಳ್ಬೋದು. ಹೂವೊಂದು ಬಡ್ ಅಂತ ಮೊಗ್ಗಿರುತ್ತಲ್ಲ ಆ ಥರ ಅಂತಲೂ ಹೇಳ್ಬೋದು. ಒಂಥರ ಚೆನ್ನಾಗಿದೆ ಅಲ್ವಾ. ಈ ಥರದ್ದು ರಂಗೋಲಿಗಳು ನೋಡಿರೋದು ನೀವೆಲ್ಲ ಕಡಿಮೆ ಅಂತ ಅನಿಸುತ್ತೆ. ಆಮೇಲೆ ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿಲ್ಲ, ಎಲ್ಲ ಸ್ಟ್ರೈಟ್ ಲೈನ್ಗಳಲ್ಲೇ ಮುಗಿಯೋದ್ರಿಂದ ಈಗ ಕಲಿತಾ ಇರೋರಿಗೂ ದೊಡ್ಡ ರಂಗೋಲಿ ಬಿಡಿಸ್ಬೇಕು ಅಂತಂದರೆ ಈ ಥರದನ್ನು ಬಿಡಿಸೋದಕ್ಕೆ ಸೂಕ್ತ. ಇಷ್ಟಿಗೆ ಇವತ್ತೊಂದು ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಡಿಸೈನ್ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.